ವೆಂಕಟರಾಮಯ್ಯ ಅವರ ಸರ್ ನಿಮಗೆ ಈ ಪ್ರಶ್ನೆ, ಈಗ ಮತಾಂತರ ಆಗ್ತಾ ಇರೋದು ಯಾಕೆ? ಒಂದು, ನನ್ನ ಧರ್ಮದಲ್ಲಿ ನನಗೆ ಸರಿಯಾದಂತಹ ಸಮಾನತೆ ಸಿಗ್ತಾ ಇಲ್ಲ, ಅಸ್ಪೃಶ್ಯರು ಅನ್ನೋ ರೀತಿಯಲ್ಲಿ ನನ್ನನ್ನು ನೋಡ್ತಾ ಇದ್ದಾರೆ, ಹಾಗಾಗಿ ಈ ಧರ್ಮದ ಸಹವಾಸವೇ ನನಗೆ ಬೇಡ, ನಾನು ಬೇರೊಂದು ಧರ್ಮಕ್ಕೆ ಕನ್ವರ್ಟ್ ಆಗ್ತೀನಿ ಅಂತ ಅಂದ ನಂತರ ಈ ಧರ್ಮದಲ್ಲಿ ಧರ್ಮವನ್ನು ಬಿಡಬೇಕು, ಧರ್ಮದ ಪೂಜೆ ಪುನಸ್ಕಾರವನ್ನು ಬಿಡಬೇಕು, ಧರ್ಮದಲ್ಲಿ ಸಿಗ್ತಾ ಇರುವ ಮೀಸಲಾತಿಯನ್ನು ಬಿಡಬೇಕು. ಸರ್, ಎರಡು ದೋಣಿ ಮೇಲೆ ಕಾಲಿಡಕ್ಕಾಗಲ್ಲ. ಧರ್ಮ ಬಿಡ್ತೀನಿ ಅಂದರೆ ದೇವರ ಪೂಜೆ ಎಲ್ಲ ಬಿಡ್ತೀನಿ, ನಾನು ಆಚಾರ ಬಿಡ್ತೀನಿ, ಆದರೆ ಮೀಸಲಾತಿ ಮಾತ್ರ ಇಲ್ಲೂ ಬೇಕು ಅಲ್ಲೂ ಬೇಕು ಅಂದರೆ ನಾನು ದಲಿತರ ಪರವಾಗಿ ಕೇಳ್ತಾ ಇದ್ದೀನಿ. ನಿಜವಾದ ದಲಿತರಿಗೆ ಇದು ಅನ್ಯಾಯ ಆಗುತ್ತೆ. ಏನಂತೀರಾ ಮೇಡಮ್? ಅದು ಅವ್ರವ್ರ ಸ್ವಂತ ಸಂವಿಧಾನದಲ್ಲಿ ಅವಕಾಶ ಕೊಟ್ಟಂಗೆ ಅವ್ರು ಏನು ಎರಡೆರಡು ಧರ್ಮದ ಮೀಸಲಾತಿಯನ್ನು ಒಬ್ಬರೇ ತಗೊಳ್ಳಿ ಎಲ್ಲೂ ಇಲ್ಲ. ಅಲ್ಲ, ಅದು ಅವಕಾಶನೇ ಕೊಡಲ್ಲ, ಅದು ಬರ್ಲೂಬಾರ್ದು. ಅಂಬೇಡ್ಕರ್ ಅವರು ಅಷ್ಟೊಂದು ಅತ್ಯದ್ಭುತವಾಗಿ ಸಂವಿಧಾನ ರಚನೆ ಮಾಡಿದ್ರು. ಹಿಂದೂ ಧರ್ಮಕ್ಕೆ ಮಾತ್ರ ಮೀಸಲಾತಿ ಕೊಟ್ರು. ಯಾಕೆ? ಹಿಂದೂ ಧರ್ಮದಲ್ಲಿ ಬಹುಸಂಖ್ಯೆ ಜನರಿದ್ದಾರೆ. ಬಹುಸಂಖ್ಯೆ ಜನರಲ್ಲಿ ಅಸ್ಪೃಶ್ಯರು ಅನ್ನುವಂಥದ್ದು ಹಿಂದೂ ಧರ್ಮದಲ್ಲೇ ಜಾಸ್ತಿ ಇದೆ. ಹಾಗಾಗಿ ಅವ್ರನ್ನ ಮೇಲಕ್ಕೆ ತರೋಣ, ಸಮಾನತೆ ತರೋಣ ಅನ್ನೋ ಕಾರಣಕ್ಕೆ ಹಿಂದೂ ಧರ್ಮಕ್ಕೆ ಮೀಸಲಾತಿ ತಂದ್ರು. ನೀನ್ ಈ ಧರ್ಮದಲ್ಲಿದ್ದಾಗ ಈ ಮೀಸಲಾತಿ ತಗೋ, ಮತ್ತೊಂದು ಧರ್ಮಕ್ಕೆ ಈ ಧರ್ಮ ಒಪ್ಪಲ್ಲ ಅಂತ ಹೋದಾಗ ಈ ಧರ್ಮದ ಆಚಾರ ವಿಚಾರ ಮೀಸಲಾತಿಯನ್ನು ಬಿಟ್ಟು ಹೋಗ್ಬೇಕು ನೀನು. ಆಗ ಇಲ್ಲಿರುವಂತಹ ಅಸಮಾನತೆ, ಅಸ್ಪೃಶ್ಯತೆ ಅನ್ನುವಂಥದ್ದು ಏನೋ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ ಆ ಜನರಿಗೆ ನಿಜವಾದ ನ್ಯಾಯ ಸಿಗುತ್ತೆ ಅಲ್ವಾ? ಸೊ ಆ ಕಾಲಮ್ ಇದೆಯಲ್ಲ ಅದು ವ್ಯಾಲಿಡೇ ಇಲ್ಲ. ಅಲ್ಲ, ವ್ಯಾಲಿಡ್ ಅಂತಂದ್ರೆ ಮೇಡಮ್, ಇವಾಗ ನಿಮ್ ಮನೆಗ್ ಬಂದಾಗ ನೀವೇನ್ ಹೇಳಿದ್ರೆ ಅದನ್ನ ಬರ್ಕೊಳ್ತಾರ ಅವರು, ಅದೇ ಕಾನೂನು ಇರೋದು. ಸರ್, ನಾವು ನೀವು ಹೇಳಿದ್ರೆ ಸಂವಿಧಾನ ಆಗೋದಿಲ್ಲ ಸರ್. ನಿಮ್ಗೆ ವಾಕ್ ಸ್ವಾತಂತ್ರ್ಯ ಇದೆ. ಇಲ್ಲ, ಒಡಕು ನೀವ್ ಹೇಳ್ತಾ ಇರೋದು, ನೀವು ಸೃಷ್ಟಿ ಮಾಡ್ಕೊಂತ ಇದ್ದೀರ ಅಷ್ಟೇ. ಇಡೀ ಕರ್ನಾಟಕ ಪ್ರವಾಸ ಮಾಡ್ತೀನಿ, ಉದಾಹರಣೆಗಳು ಕೊಡ್ತೀನಿ. ಈಗ ಇವರಿಗೆ ಆಸೆ ಆಕಾಂಕ್ಷೆಗಳನ್ನ ತೋರಿಸ್ತಾರೆ. ಮತ್ತೆ ನಿಮ್ಮ ದೈವ ಹಾಗೆ, ನಿಮ್ಮ ದೈವ ಹೀಗೆ, ಬನ್ನಿ ಮತಾಂತರ ತುಂಬಾ ಅಷ್ಟೊಂದು ಸಲೀಸಾಗೂ ಆಗಲ್ಲ ಅವರಿಗೆ. ಬಹುಶಃ ಅವರ ಏರಿಯಾದಲ್ಲೋ ಅಥವಾ ಅವರ ಧರ್ಮದಲ್ಲೋ ವಿಪರೀತ ಸಮಸ್ಯೆಗಳಾಗಿರುತ್ತೆ, ಕೀಳರಿಮೆಯಿಂದ ನೋಡ್ತಿರ್ತಾರೆ ಅಂತ ಕಾಣುತ್ತೆ. ಸಾಕಪ್ಪ ಈ ಸಹವಾಸ, ಈ ಧರ್ಮದ್ದು, ನಾನು ಬೇರೊಂದು ಧರ್ಮಕ್ಕೆ ಹೋಗ್ತೀನಿ ಅಂತ ಹೋಗ್ಬೋದು, ಹೋಗ್ತಾ ಇದ್ದಾರೆ ಅಂತ ಕೆಲವೊಂದು ನೀವ್ ಹೇಳ್ದಂಗೂ ಇರ್ಬೋದು, ಆಸೆ ಆಮಿಷಗಳನ್ನ ತೋರಿಸಿ ಅವ್ರನ್ನ ಹೇಳ್ಕೊಂಡಿರ್ಬೋದು. ಆದ್ರೆ ನಾವು ಕೇಳ್ತಾ ಇರೋದು, ನೀನು ಮತ್ತೊಂದು ಧರ್ಮದ ಪೂಜೆಯನ್ನ ಮಾಡ್ತೀನಿ, ಮತ್ತೊಂದು ಧರ್ಮವನ್ನ ನಂಬತೀನಿ ಅಂದಾಗ ಆ ಧರ್ಮಕ್ಕೆ ಸೀಮಿತ ಆಗಿರೋ, ಆ ಧರ್ಮದಲ್ಲೂ ಕೆಲವೊಂದು ಮೀಸಲಾತಿ ಇದೆ, ಅದನ್ನ ನೀನ್ ಪಡ್ಕೋ. ಖಂಡಿತ ಇದು ನಮ್ಮ ಪ್ರಶ್ನೆ. ಏನ್ ರಾಮ್, ಯಾಕಂದ್ರೆ ಇವಾಗ ಅವ್ರು ಒಂದ್ ಕಡೆಗೆ ಹೋದ್ಮೇಲೆ ಅದನ್ನ ಅವ್ರಿಗೆ, ಯಾಕಂದ್ರೆ ಇಲ್ಲಿರೋ ಪಾಲು ಅಲ್ಲಿ ಹೆಂಗ್ ಕೊಡಕ್ಕಾಗುತ್ತೆ? ಸೊ ಇವಾಗ ಇಲ್ಲಿ ನಾವು ವಿಷಯ ಬಂದಿರೋದು, ಇವಾಗ ನಮ್ಗೆ ಏನ್ ಅವಕಾಶ ಇದೆಯಾ ಅದನ್ನ ಬಳಸ್ಕೊಳ್ಳೋದು. ಮತ್ತೆ ಇವಾಗ ಇವ್ರು ಹೇಳ್ದಂಗೆ ಕ್ರಿಮಿಲೇಯರ್ ಅಂತ ಕೊಟ್ಟಿರ್ತಾರೆ. ಆ ಕ್ರಿಮಿಲೇಯರ್ ಪ್ರಕಾರ ನೀವು ಯಾರು ತಗೊಂಡಿದ್ದಾನೆ ಕ್ರಿಮಿಲೇಯರ್, ನೀವು ಎಷ್ಟು ವಾರ್ಷಿಕ ಆದಾಯ ಇರುತ್ತೆ ಅದ್ರ ಮೇಲೆ ರಿಸರ್ವೇಶನ್ ಕೊಡೋದು. ಇವಾಗ ಒಂದ್ ಮಗು ನಾವು ಗಟ್ಮುಟ್ಟಾಗಿ ಕೈಕಾಲಿದ್ದು ನಡ್ಕೊಂಡು ಹೋಗ್ತಾ ಇದ್ರೆ ಅಂತವ್ರಿಗೆ ಮೀಸಲಾತಿ ಯಾರು ಕೊಡ್ತಾರೆ? ಇದೇ ಅಂಬೇಡ್ಕರ್ ಅವರು 75 ವರ್ಷ ಆದ್ಮೇಲೆ ಎಲ್ಲ ಬದಲಾವಣೆ ಮಾಡಿ ಅಂದ್ರು. ಅದನ್ನ ಬದಲಾವಣೆ ಮಾಡೋ ತಾಕತ್ತಿಗೆ ಯಾರು ಮಾಡಿ ಅಂತ ಇಲ್ಲ. ಸಾಮಾಜಿಕ ನ್ಯಾಯದ ಪರವಾಗಿ ನಾವು ಇದೀವಿ ಸರ್. ಸಾಮಾಜಿಕ ನ್ಯಾಯದ ಪರವಾಗಿ ನಾವು ಇರುತ್ತೆ ಮೇಡಮ್. 5 ಹಳ್ಳಗಳಿರುತ್ತೆ, ಆ ಹಳ್ಳ ಫಿಲಪ್ ಮಾಡಿದಾಗೆ ತಾನೇ ನೀವು ಹೇಳ್ತಾ ಇರೋದು ನಮಗೆ ಕಂಪ್ಲೀಟ್ಲಿ ನಾವು ಒಪ್ಕೊಳ್ತೀವಿ ಸರ್. ಹಾಗಾಗಿ ಒಳ ಮೀಸಲಾತಿ ತಂದಾಗ ಸುಮ್ಮನಿದ್ದಾರೆ, ಮೀಸಲಾತಿ ಅಂತ ಕೊಟ್ಟಾಗ ಸುಮ್ಮನೆ ಇದ್ದಾರೆ. ಹೌದು, ಈಗ ಇದೊಂದ್ ರೀತಿ ಹೆಂಗಾಗಿದೆ ಅಂದ್ರೆ, ಬಳಲಿರೋ ಕುದುರೆಗೂ ಇನ್ನೊಂದು ತುಂಬಾ ದಷ್ಟಪುಷ್ಟವಾಗಿರೋ ಕುದುರೆಗೂ ಕಾಂಪಿಟೇಷನ್ಗೆ ಬಿಡೋದು ಬೇಡ, ಕಾಂಪಿಟೇಷನ್ಗೆ ಕೊಡ್ಬೇಕಾದ್ರೆ ಇದಕ್ಕೆ ಚೆನ್ನಾಗಿ ಫೀಡ್ ಮಾಡೋಣ ಅಂತ. ಫೀಡ್ ಮಾಡ್ಲಿ ಬೇಡ ಅಂತ ಇಲ್ಲ, ಈ ಕನ್ವರ್ಟ್ ಆಗಿರೋರ ಬಗ್ಗೆ ನಾನು ಮಾತಾಡ್ತಾ ಇರೋದು. ಅಲ್ಲ, ಕನ್ವರ್ಟ್ ಆಗಿರೋರು ಹೋಗ್ಬಿಡ್ಲಿ ಆ ಧರ್ಮಕ್ಕೆ, ಅವ್ರು ಯಾವ ಧರ್ಮಕ್ಕೆ ಹೋಗ್ತಾರೋ ಆ ಧರ್ಮಕ್ಕೆ ಹೋಗ್ಲಿ, ಅದೇ ಅವರು ಕ್ಲಾರಿಟಿ ತಗೊಂಡೆ ತಾನು ಹೋಗಿರೋದು. ಆ ಕಾಲಂ ಯಾಕೆ ಅನ್ನೋದೇ ಪ್ರಶ್ನೆ. ಅಲ್ಲ, ಅವರು 31 ಜಾತಿಗಳನ್ನ ಸೃಷ್ಟಿ ಮಾಡ್ಲಿಕ್ಕೆ ಯಾವುದೇ ಸಂವಿಧಾನದಲ್ಲಿ ಯಾವುದೇ ಪ್ರಾವಿಷನ್ ಇಲ್ಲ. ಅಲ್ಲ, ಸೃಷ್ಟಿ ಮಾಡೋದಲ್ಲ. ಕರ್ನಾಟಕದಲ್ಲಿ ಇವತ್ತು ನೀವು 31 ಉಪಜಾತಿಗಳನ್ನ ಸೃಷ್ಟಿ ಮಾಡಿದ್ದೀರಾ. ದಲಿತ ಮಾಡಿಲ್ಲ, ಸರ್ಕಾರ ಮಾಡಿದ್ದಾರೆ. 31 ಹೊಸ ಜಾತಿಗಳನ್ನ ಸೃಷ್ಟಿ ಮಾಡಿರೋದಿಕ್ಕೆ ಯಾವ ಕಾಲದಲ್ಲಿ ಬಂದಿತ್ತು ಅಂತ ಕೇಳಿದ್ರೆ ನಿಮಗೆ ಮಾಹಿತಿ ಸಿಗುತ್ತೆ. ಸೊ ನಾವು ಅವ್ರದ್ದು ಅವ್ರ ಕ್ಲಾರಿಟಿ ತಗೊಳ್ತಾರೆ. ನೀವು ಲಿಂಗಾಯತರು, ವೀರಶೈವರು ದಯವಿಟ್ಟು ಪಂಚಪೀಠದವರು ಮತ್ತು ವಿರಕ್ತ ಮಠದವರು ನಾವು ಒಂದೇ ಅಂತ ಒಪ್ಕೊಳ್ರಿ, ಇಲ್ಲ ಬೇರೆ ಬೇರೆ ಅನ್ನಿ. ನೀವು ಫಸ್ಟ್ ನೀವು ಕನ್ಫ್ಯೂಷನ್ಸ್ ಕ್ಲಿಯರ್ ಮಾಡ್ಕೊಳ್ಳಿ. ನಿಮ್ಗಳಿಂದ ಮೀನ್ಸ್ ಸಮುದಾಯದ ಮಠಾಧೀಶರಿಂದ, ಸ್ವಾಮೀಜಿಗಳಿಂದ,
ನಿಮ್ಮ ಸಮುದಾಯದ ರಾಜಕೀಯ ನಾಯಕರುಗಳಿಂದ ಹೇಳ್ತೀನಿ. ಜನ ಹೆಂಗ್ ಮಾತಾಡ್ತಾ ಇದಾರೆ ಗೊತ್ತಾ ಲಿಂಗಾಯತರಿಗೆ? ನಾನು ಲಿಂಗಾಯತನ ವೀರಶೈವನ, ನಿನ್ ಧರ್ಮ ಯಾವ್ದು ರಿಲಿಜಿಯನ್ ಯಾವ್ದು ಅಂತ ಕೇಳಿದ್ರೆ ನಾನು ಏನ್ ಹಾಕ್ಬೇಕು? ಜನಕ್ಕೆ ಕನ್ಫ್ಯೂಷನ್, ಜನಕ್ಕೆ ಗೊತ್ತಾಗ್ತಾ ಇಲ್ಲ ಲಿಂಗಾಯತರಿಗೆ ಏನ್ ಬರೆಸ್ಬೇಕು ನಾನು ಅಂತ. ದಯವಿಟ್ಟು ಅಲ್ಲಿ ನೋಡಿ, ನಾನು ಹೇಳ್ತಾ ಇದ್ನಲ್ಲ ಏಕತಾ ಸಮಾವೇಶ ಮಾಡ್ತಾರೆ ಸರ್. ಏಕತಾ ಸಮಾವೇಶದಲ್ಲಿ ನಮ್ ಲೀಡರಿಗೆ ಹಿಂದೆ ಚೇರ್ ಕೊಟ್ರು ಅಂತ ಜಗಳ ಮಾಡ್ಕೊ ಬರ್ತಾರೆ. ಅಲ್ಲಿ ಹೋಗಿರೋದು ಏನಕ್ಕೆ ಉದ್ದೇಶ? ರಾಜಕಾರಣಿಗಳು ಸ್ವಲಾಭಕ್ಕೋಸ್ಕರ ಜಾತಿಗಳನ್ನ ಹೊಡಿತಾ ಇರ್ತಕ್ಕಂಥದ್ದು. ಆಮೇಲೆ ನೀವು ಮೇಡಮ್ ಯಾವುದೇ ಮೀಸಲಾತಿ ಕೊಡಿ, ಕೇವಲ ಅದು ಉಳ್ಳವರಿಗೆ ಸಿಗ್ತದೆ ಹೊರತು ಬಡವರಿಗೆ ಖಂಡಿತ ಸಿಗೋದಿಲ್ಲ. ಇವ್ರು ಹೇಳ್ತಾ ಇದ್ರು ಅದನ್ನ ಕಾಂಗ್ರೆಸ್ ಇಂದಲೂ ನಿರೀಕ್ಷೆ ಮಾಡಕ್ಕಾಗಲ್ಲ, ಬಿಜೆಪಿ ಇಂದಲೂ ನಿರೀಕ್ಷೆ ಮಾಡಕ್ಕಾಗಲ್ಲ, ಲೋಕಲ್ ಪಾರ್ಟಿಗಳಿಂದಲೂ ನಿರೀಕ್ಷೆ ಮಾಡಕ್ಕಾಗಲ್ಲ. ತಗಳವ್ರು ತಗಳ್ತಲೇ ಇದ್ದಾರೆ, ತಿಂದವ್ರು ತಿಂತಾನೆ ಇದ್ದಾರೆ. ಜಾತಿ ಇದರಲ್ಲಿ ಏನಾಗಿದೆ ಅಂತಂದ್ರೆ ಸುಳ್ಳು ಸರ್ಟಿಫಿಕೇಟ್ಗಳನ್ನ ತಗೊಂಡು, ಫಾರ್ ಎಕ್ಸಾಂಪಲ್ ಕಾಡು ಕುರುಬಾರನ ST ಗೆ ಸೇರಿಸಿದ್ರು. ಬಹಳಷ್ಟು ಜನ ಫಾಲ್ಸ್ ಇವತ್ತು ಕೂಡ 25% ಸರ್ಕಾರಿ ನೌಕರಿಯಲ್ಲಿ ಮೀಸಲಾತಿ ತಗೊಂಡವರಲ್ಲಿ ಸುಳ್ಳು ಸರ್ಟಿಫಿಕೇಟ್ಗಳನ್ನ ಕೊಟ್ಟು ಕೆಲಸಗಳನ್ನ. ಸರ್ ನಾವೇನೇನೆ ಹಿಂದುಳಿದ ಜಾತಿಗಳು ಒಕ್ಕೂಟದಿಂದ ಸರ್ಕಾರಕ್ಕೆ ಆಯೋಗಕ್ಕೆಲ್ಲ ಕಂಪ್ಲೇಂಟ್ ಹಾಕಿದೀವಿ. 18 ಉಪ ಪಂಗಡಗಳು ಇದಾವೆ ಲಿಂಗಾಯತರು ಇದರಲ್ಲಿ. ನೀವು 2A ಸರ್ಟಿಫಿಕೇಟ್ಗಳು ತಗೊಂಡಿದ್ದಾರೆ, ಬನ್ನಿ ನಮ್ಮ ಹತ್ರ ರಾಷ್ಟ್ರ ಎಲ್ಲಾ ಜಾತಿಗಳಲ್ಲೂ ಮಾಡಿದ್ದಾರೆ. ಇಲ್ಲಿ ಬೇಡ ಜಂಗಮ ಅಂತ ಹೇಳಿ ದುರುಪಯೋಗ ಮಾಡಿದ್ರು. ಬಿಜೆಪಿ ಅವರಿದ್ದಾಗ ಏನ್ ಮಾಡಿದ್ರು? 2A ಒಕ್ಕಲಿಗರನ್ನ ಗೌಡ್ರನ್ನ, ಸಾರಿ ಅದೇ ಒಕ್ಕಲಿಗ ಗೌಡ್ರ ಎರಡು ಒಂದೇ, ಒಕ್ಕಲಿಗರು ಲಿಂಗಾಯತರು 2Bಗೆಲ್ಲ ಸೇರಿಸ್ತೀವಿ ಅಂತಂದ್ರು. ಅದಿನ್ನು ಕೋರ್ಟ್ ಅಲ್ಲೇ ಬಿದ್ದು ಒದ್ದಾಡ್ತಾ ಇದೆ. ಒಂಥರ ಎಣ್ಣೆ ಒಳಗೆ ಸೊಳ್ಳೆ ಅಥವಾ ನೊಣ ಬಿದ್ದಾಗ ಒದ್ಗಾಡ್ತವಲ್ಲ ಹಂಗ ಒದ್ಗಾಡ್ತಾ ಇದೆ. ಮಾನದಂಡ ಇದೆ, ನಾನು ಅದನ್ನೇ ಹೇಳ್ತಾ ಇರೋದು. ಆ ಮಾನದಂಡ ಮಾಡೋದಕ್ಕೆ ಆಯೋಗಕ್ಕೆ ನಾವು ಅವಕಾಶ ಕೊಟ್ಟು ನಮ್ಮ ಅಭಿಪ್ರಾಯ ಮನೆ ಹೇಳ್ಬೇಕು. ವೆಂಕಟರಾಮಯ್ಯ ಸರ್, ಯಾಕೆ ಸಾಮಾಜಿಕ ನ್ಯಾಯ ಅನ್ನೋದಕ್ಕೆ ಒಂದು ಒಳ್ಳೆ ಅರ್ಥ ಕಲ್ಪಿಸಬಾರ್ದು? ಸಾಮಾಜಿಕ ನ್ಯಾಯ ಅನ್ನೋದು ST SC ಅನ್ನೋದಕ್ಕಿಂತ ಹೆಚ್ಚು ಇನ್ನದಾಗಿ ಅದೇ ಅಸ್ಪೃಶ್ಯತೆ, ಅನ್ಟಚಬಿಲಿಟಿ ಅಂತ ಏನಂತಾರೆ, ಅವ್ರುಗಳನ್ನ ಹೊರ ತೆಗೆಯೋದು. ಅದ್ರಲ್ಲಿ ಎಷ್ಟೋ ಜನ ಅದನ್ನೆಲ್ಲ ಮೀರಿ ಒಳ್ಳೊಳ್ಳೆ ಸ್ಥಾನದಲ್ಲಿದ್ದಾರೆ. ಅವ್ರನ್ನ ಹೊರಗಿಡುವ ಕೆಲಸ ಯಾಕೆ ಸರ್ ಆಗ್ತಾ ಇಲ್ಲ? ಯಾಕೆ ಆಗ್ಬಾರ್ದು? ನೀವುಗಳು ಯಾಕೆ ಅದಕ್ಕೆ ಧ್ವನಿ ಎತ್ತಬಾರ್ದು? ಅಲ್ಲ, ಇವಾಗ ನಾನು ಅದಕ್ಕೆ ಮೇಡಮ್ ಇವಾಗ ಸಾಮಾಜಿಕ ನ್ಯಾಯ ಕೊಡೋದಕ್ಕೆ ಈ ಒಂದು ಸಮೀಕ್ಷೆ ಒಂದು ಒಳ್ಳೆ ನಿದರ್ಶನ. ನೀವ್ ಹಿಂದೆ ಹೇಳಿದ್ರು ಯಜಮಾನರುಗಳು, ಸ್ಯಾಂಪಲ್ ಸರ್ವೆಗಳಾಗಿರೋದು ಮಹಾರಾಜರ ಕಾಲ ಇರ್ಬೋದು ಅಥವಾ ಮಂಡಲ್ ವರದಿ ಇರ್ಬೋದು, ಕೇಂದ್ರ ಸರ್ಕಾರದ್ದು ಇವಾಗಲ್ದಾಗ ಸ್ಯಾಂಪಲ್ ಸರ್ವೆ ಇದು 95%. ಅವತ್ ಸ್ಯಾಂಪಲ್ ಸರ್ವೆ ಬರೀ 100 ಜನ ಒಂದೊಂದು ಊರಲ್ಲಿ ಆ ಕೇಳ್ಕೊಂಬಂದಿರೋದನ್ನ ಒಪ್ಕೊಂಡು ಅಪ್ರೂವಲ್ ತಗೊಂಡು ಇಷ್ಟು ಚೆನ್ನಾಗಿದ್ದೀವಿ. ನೀವು 95% ಆಗಿತ್ತು ಮೊನ್ನೆ ಕಾಂತರಾಜದ್ದು, ಒಪ್ಕೊಂಡಕ್ಕೆ ಯಾಕೆ ಅಡ್ಡ ಹಾಕಿದ್ರಿ? ಅದನ್ನು ನೋಡ್ಕೊಂಡು 10 ವರ್ಷ ಆಗಿತ್ತಲ್ಲ, ತಿರ್ಗಾ ಇವಾಗ ಹೊಸದಕ್ಕೆ ಮಾಡ್ದಂಗೆ ಅವತ್ತೇ ಒಪ್ಕೊಂಡಾಗಿತ್ತು. ಅನ್ನೋದಕ್ಕೆ ಬೇಕಾದ ಸಲ ರೀಸನ್ ಕೊಟ್ಟಿದಾರಲ್ಲ ಮೇಡಮ್. ಅದು ನಮ್ಗಳ ಮನೆಗೆ ಬಂದೇ ಇಲ್ಲ. ನಿಮಗೆ ನಂಬರ್ಸ್ ತುಂಬಾ ಹತ್ರವಾಗಿದೆ, ನೀವು ಒಪ್ಕೊಳ್ತೀರಾ ಮೇಡಮ್? 95% ನಾವು ನಮ್ದು 75 ಲಕ್ಷ ಹೇಳಿದ್ದು ನಮ್ ಸಮಾಜ, ನಮ್ದು 10 ಲಕ್ಷ ಬಂದಿತ್ತು. ನಾವೇನ್ ವಿರೋಧ ಮಾಡಿದ್ವಿ? ನಮ್ಮಲ್ಲೂ ವಿರೋಧ ಮಾಡೋರು ಇದಾರೆ ಸಮಾಜದಲ್ಲಿ. ಆದ್ರೆ ನೀವು 35 ಕೋಟಿ ಜನಸಂಖ್ಯೆ ಆಗುತ್ತೆ ಎಲ್ಲರೂ. ನೀವು ಒಂದ್ ಗಂಟೆಗೆ 22ರಿಂದ ಮಾಡೇ ತಿರ್ತೀನಿ ಅಂತದ್ರಲ್ಲ ಸಿದ್ದರಾಮಯ್ಯ, ಖುಷಿ ಪಡಿ. ಆದ್ರೆ ಲಿಂಗಾಯತರು ವೀರಶೈವರದ್ದು ನಿಮ್ದೊಂಥರ ಹೆಂಗ್ ಆಗ್ತಿದೆ? ಇದು ತಕಡಿಗೆ ಕಪ್ಪೆಗಳನ್ನ ಕೂರಿಸ್ದಂಗ ಆಗ್ತಾ ಇದೆ ಸರ್. ಒಬ್ಬೊಬ್ರು ಒಂದೊಂದ್ ಕಡೆ ನಿಮ್ಮನ್ನ ನೋಡ್ಕೊಂಡು ಆ ಸಮುದಾಯದ ಜನ ಮಾತ್ರ ಪಾಪ, ನಾನು ಯಾವ ಧರ್ಮ ಯಾವ ಜಾತಿ. ಸತಿನೂ ಹೈಕೋರ್ಟ್ ಅಲ್ಲಿ ಹೋಗಿ ಸ್ಟೇ ತರಕ್ ಹೋಗಿದ್ರು, ಈ ಸತಿನೂ ಹೋಗಿದ್ದಾರೆ. ಇದೆಲ್ಲ ತಪ್ಪಲ್ವಾ? 10% ರಿಸರ್ವೇಶನ್ ತಗೊಳ್ಳೋವಾಗ ಆ ಮಹಾಸಭಾದವ್ರು ಏನ್ ಮಾಡ್ತಾ ಇದ್ರು? ಸೊ ನಾವೆಲ್ಲ ಏನು ಅವತ್ತು ಮೊನ್ನೆ ತಾನೇ ಪಂಚಪೀಠಾಧೀಶರೆಲ್ಲರೂ ಸೇರಿದ್ರು ಸರ್. ಅವಾಗ ಅಲ್ಲ, ನೆನ್ನೆ ಅಲ್ಲ, ರೀಸೆಂಟ್ ಆಗಿ ಸೇರಿದ್ರು, ಎಷ್ಟೋ ವರ್ಷ ಆದ್ಮೇಲೆ. ಅದಾದ್ಮೇಲೆ ನೆನ್ನೆ ಮೊನ್ನೆ ಸೇರ್ತಾ ಇದ್ದಾರೆ. ಮತ್ತೆ ಈ ಒಳಪಂಗಡಗಳ ಇದು ಇನ್ನೂ ಈಗಲೂ ಕೂಡ ಒಳಪಂಗಡಗಳಲ್ಲಿ ಮದುವೆಗಳು ಆಗ್ತಾ ಇಲ್ಲ. ಬಟ್ ಕೆಲವು ಮಠಾಧೀಶರು ಪಂಚಪೀಠದವ್ರು ಈಗಲೂ ಹೇಳ್ತಾರೆ, ಪಂಚಪೀಠದವ್ರು ಏನಂತಾರೆ, ನಾವು ಸಾದ್ರಿಂದ ಹೆಣ್ತಾರಲ್ಲ, ನೊಳಬ್ರಿಂದ ಹೆಣ್ತಾರಲ್ಲ, ಈಗಲೂ ಅವರಲ್ಲೇ ಇದಾವೆ, ಹಂಗೆ ಇದಾವೆ ಬದಲಾವಣೆ ಆಗ್ಬೇಕು. ಸಾಹೇಬ್ರೆ, ಲಿಂಗಾಯತರು ಒಕ್ಕಲಿಗರು ನಮ್ ಕಮ್ಯುನಿಟಿ ಅಲ್ಲ, ಎಲ್ಲಾ ಕಮ್ಯುನಿಟಿಯಲ್ಲಿ ವಿಶ್ವ ಮಾನವ ಅಂತ ಕರೆಸ್ಕೊಳ್ಳೋ ಕುವೆಂಪು ಅವ್ರು ಹೇಳ್ತಾರೆ, ಇನ್ನು ಧರ್ಮ ಜಾತಿ ಅನ್ನೋದು ಎಷ್ಟು ಬಡ್ದಾಡ್ತೀಯಾ, ಮಾನವನಾಗು ಅಂತಾರೆ. ಬಟ್ ಇಲ್ಲಿ ಧರ್ಮ ಜಾತಿಯನ್ನ ರಾಜಕೀಯ ನಾಯಕರುಗಳೇ ಇಂಜೆಕ್ಟ್ ಮಾಡ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ರಾಮ ಸರ್, ಕಾಂಗ್ರೆಸ್ ಅದು ಅದೇ ಹಣೆ ಬರ, ಬಿಜೆಪಿದು ಅದೇ ಹಣೆ ಬರ ಸರ್. ಬಿಜೆಪಿ ಅವರು ನಿಮ್ಮನ್ನ ಕರ್ಕೊಂಡೋಗಿ 2Bಗೆ ಸೇರಿಸ್ತೀವಿ ಅಂದ್ರೆ ತಡೀರಿ ಸರ್. 2Bಗೆ ಅಂದ್ರು ಏನ್ ಮಾಡಿದ್ರು? 2Bಗೆ ಸೇರಿಸಿದ್ರ, 2Aಗೆ ಸೇರಿಸಿದ್ರ? ಬಿಜೆಪಿದು ಅದೇ ಹಣೆ ಬರ, ಲೋಕಲ್ ಪಾರ್ಟಿದು ಅದೇ, ಕಾಂಗ್ರೆಸ್ದು ಅದೇ.
ಅವ್ರು ಹಾಗೆ ಇರ್ಬೇಕು. ಮನುಷ್ಯರಿಗೆ ಇನ್ನೂ ಕೂಡ ಧರ್ಮ ಜಾತಿ ಅನ್ನೋದನ್ನ ಇಂಜೆಕ್ಟ್ ಮಾಡ್ತಾ ಇದ್ದಾರೆ ಹೊರತು ಅದನ್ನ ಹೊರ ತೆಗೆಯುವ ಕೆಲಸಗಳು ಯಾವ ಪಕ್ಷಗಳು ಮಾಡ್ತಾ ಇಲ್ಲ. ಅಂಡ್ ಇದು ನೀವು ಹೇಳ್ತೀರಿ ಮೇಲ್ನೋಟಕ್ಕೆ ಶೈಕ್ಷಣಿಕ ಆರ್ಥಿಕ ಸ್ಥಿತಿಗತಿ ನೋಡುವ ಸಮೀಕ್ಷೆ ಅಂತ. ಎಲ್ಲಿ ಸರ್ ಕಾಣಿಸ್ತಾ ಇದೆ? ಇಲ್ಲಿ ಕಾಣಿಸ್ತಾ ಇರೋದು ಬರೀ ಲಿಂಗಾಯತರು ವೀರಶೈವ ಜಾತಿನ ಧರ್ಮನ, ಆಮೇಲೆ ಕನ್ವರ್ಟ್ ಆಗಿರೋರು ದಲಿತ ಕ್ರಿಶ್ಚಿಯನ್ನ, ಮುಸ್ಲಿಂ ಎಂತ ಲಿಂಗಾಯತರು ಕ್ರಿಶ್ಚಿಯನ್ನ ಅಂತ. ದಯವಿಟ್ಟು ಇದ್ರ ಬಗ್ಗೆ ಕ್ಲಾರಿಟಿ ಕೊಡಿ. ಇದೆಲ್ಲ ಗೊಂದಲ ಬಗೆಹರಿದ ನಂತರ ನಿಮ್ಮ ಸ್ಥಿತಿಗತಿಯ ಸಮೀಕ್ಷೆನೋ ಅಥವಾ ಗಣತಿಯನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಥ್ಯಾಂಕ್ ಯು.